ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಈ ಬಾರಿ ಮಳೆ ಕಮ್ಮಿಯಾಗಿ ರಾಜ್ಯದ ವಿವಿಧ ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಯಾವ್ಯಾವ ತಾಲೂಕುಗಳು ಬರ ಪೀಡಿತವಾಗಿವೆ? ಈ ಪಟ್ಟಿಯಲ್ಲಿ ನಿಮ್ಮ ತಾಲೂಕು ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ನಂಬರ್ 1, ಹೊಸಪೇಟೆ. ವಿಜಯನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ ಜೂನ್ ನಿಂದ ಜುಲೈ ಅಂತ್ಯದವರೆಗೆ ಕೇವಲ 3.4 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ ಬರೋಬ್ಬರಿ 81% ಕಮ್ಮಿ. ಈ ಮೂಲಕ ಹೆಚ್ಚು ಬರಪೀಡಿತ ತಾಲೂಕು ಎನಿಸಿಕೊಂಡಿದೆ ಹೊಸಪೇಟೆ. ನಂಬರ್ 2, ಸಂಡೂರು. ಬಳ್ಳಾರಿ ಜಿಲ್ಲೆಯ ಈ ತಾಲೂಕಿನಲ್ಲಿ ಜೂನ್ ನಿಂದ ಜುಲೈ ವರೆಗೆ ಕೇವಲ 4 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ ಬರೋಬ್ಬರಿ 80% ಕಮ್ಮಿ. ಗಂಗಾವತಿ. ಕೊಪ್ಪಳ ಜಿಲ್ಲೆಯ ಈ ತಾಲೂಕಿನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 73% ಕಮ್ಮಿ. ನಂಬರ್ 4, ರಟ್ಟಿಹಳ್ಳಿ. ಹಾವೇರಿ ಜಿಲ್ಲೆಯ ಈ ತಾಲೂಕಿನಲ್ಲಿ 8.3 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 68% ಕಮ್ಮಿ. ಟಿ. ನರಸೀಪುರ. ಮೈಸೂರು ಜಿಲ್ಲೆಯ ಈ ತಾಲೂಕಿನಲ್ಲಿ ಜೂನ್ ನಿಂದ ಜುಲೈ ವರೆಗೆ 4.6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ ಬರೋಬ್ಬರಿ 66% ಕಮ್ಮಿ. ನಂಬರ್ 6, ತುಮಕೂರು. ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನಲ್ಲಿ ಜೂನ್ ನಿಂದ ಜುಲೈ ಕೊನೆಯವರೆಗೆ 6.7 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 65% ಕಮ್ಮಿ. ನಂಬರ್ 7, ಮುಳಬಾಗಿಲು. ಕೋಲಾರ ಜಿಲ್ಲೆಯ ಈ ತಾಲೂಕಿನಲ್ಲಿ 5.1 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 65% ಕಮ್ಮಿ. ನಂಬರ್ 8, ಕೊಳ್ಳೇಗಾಲ. ಚಾಮರಾಜನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ 4.6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 65% ಕಮ್ಮಿ. ನಂಬರ್ 9, ಸರಗೂರು. ಮೈಸೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 9.7 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 64% ಕಮ್ಮಿ. ನಂಬರ್ 10, ಅರಕಲಗೂಡು. ಹಾಸನ ಜಿಲ್ಲೆಯ ಈ ತಾಲೂಕಿನಲ್ಲಿ ಜೂನ್ 1ರಿಂದ ಜುಲೈ ಕೊನೆಯವರೆಗೆ 10 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 64% ಕಮ್ಮಿ. ಚೇಳೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ತಾಲೂಕಿನಲ್ಲಿ 5 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 64% ಕಮ್ಮಿ. ಹಗರಿ ಬೊಮ್ಮನಹಳ್ಳಿ. ವಿಜಯನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 63% ಕಮ್ಮಿ. ಗುಬ್ಬಿ. ತುಮಕೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 6.2 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 62% ಕಮ್ಮಿ. ಹರಪನಹಳ್ಳಿ. ವಿಜಯನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ 7.5 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 61% ಕಮ್ಮಿ. ಹೊಳೆನರಸೀಪುರ. ಹಾಸನ ಜಿಲ್ಲೆಯ ಈ ತಾಲೂಕಿನಲ್ಲಿ ಜೂನ್ 1ರಿಂದ ಜುಲೈ ಕೊನೆಯವರೆಗೆ 6.8 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 60% ಕಮ್ಮಿ. ಹೂವಿನ ಹಡಗಲಿ. ವಿಜಯನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 59% ಕಮ್ಮಿ. ಯಳಂದೂರು. ಚಾಮರಾಜನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ 5.2 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 59% ಕಮ್ಮಿ. ನಂಬರ್ 18, ಹುಮ್ನಾಬಾದ್. ಬೀದರ್ ಜಿಲ್ಲೆಯ ಈ ತಾಲೂಕಿನಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 58% ಕಮ್ಮಿ. ಹೊನ್ನಾಳಿ. ದಾವಣಗೆರೆ ಜಿಲ್ಲೆಯ ಈ ತಾಲೂಕಿನಲ್ಲಿ 7.7 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 58% ಕಮ್ಮಿ. ಭದ್ರಾವತಿ. ಶಿವಮೊಗ್ಗ ಜಿಲ್ಲೆಯ ಈ ತಾಲೂಕಿನಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 57% ಕಮ್ಮಿ. ಕೆಆರ್ ನಗರ. ಮೈಸೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 6.3 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 57% ಕಮ್ಮಿ. ಮಾಗಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಈ ತಾಲೂಕಿನಲ್ಲಿ 7.8 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 56% ಕಮ್ಮಿ. ನ್ಯಾಮತಿ. ದಾವಣಗೆರೆ ಜಿಲ್ಲೆಯ ಈ ತಾಲೂಕಿನಲ್ಲಿ 13 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 56% ಕಮ್ಮಿ. ಚನ್ನಗಿರಿ. ದಾವಣಗೆರೆ
ದಾವಣಗೆರೆ ಜಿಲ್ಲೆಯ ಈ ತಾಲೂಕಿನಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 56% ಕಮ್ಮಿ. ನಂಜನಗೂಡು ಮೈಸೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 5.9 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 56% ಕಮ್ಮಿ. ತುರುವೇಕೆರೆ ತುಮಕೂರು ಜಿಲ್ಲೆಯ ಈ ತಾಲೂಕಿನಲ್ಲಿ ಜೂನ್ ನಿಂದ ಜುಲೈ ಕೊನೆವರೆಗೆ 5.7 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 56% ಕಮ್ಮಿ. ಬೆಂಗಳೂರು ಉತ್ತರ ಬೆಂಗಳೂರು ನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ 9.1 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 55% ಕಮ್ಮಿ. ಮೈಸೂರು ಈ ತಾಲೂಕಿನಲ್ಲಿ 6.9 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 55% ಕಮ್ಮಿ. ಹುಣಸೂರು ಮೈಸೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 8.5 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 54% ಕಮ್ಮಿ. ಹಾನಗಲ್ ಹಾವೇರಿ ಜಿಲ್ಲೆಯ ಈ ತಾಲೂಕಿನಲ್ಲಿ 21 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 54% ಕಮ್ಮಿ. ವಿರಾಜಪೇಟೆ ಕೊಡಗು ಜಿಲ್ಲೆಯ ಈ ತಾಲೂಕಿನಲ್ಲಿ 59 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 53% ಕಮ್ಮಿ. ಪಿರಿಯಾಪಟ್ಟಣ ಮೈಸೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 53% ಕಮ್ಮಿ. ಅಳ್ನಾವರ ಧಾರವಾಡ ಜಿಲ್ಲೆಯ ಈ ತಾಲೂಕಿನಲ್ಲಿ 29 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 52% ಕಮ್ಮಿ. ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯ ಈ ತಾಲೂಕಿನಲ್ಲಿ 4.8 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 52% ಕಮ್ಮಿ. ಕಂಪ್ಲಿ ಬಳ್ಳಾರಿ ಜಿಲ್ಲೆಯ ಈ ತಾಲೂಕಿನಲ್ಲಿ 5.1 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 52% ಕಮ್ಮಿ. ಸಿಂಧನೂರು ರಾಯಚೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 8.1 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 51% ಕಮ್ಮಿ. ಹಳಿಯಾಳ ಉತ್ತರ ಕನ್ನಡ ಜಿಲ್ಲೆಯ ಈ ತಾಲೂಕಿನಲ್ಲಿ 32 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 51% ಕಮ್ಮಿ. ಹಾವೇರಿ ಈ ತಾಲೂಕಿನಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 50% ಕಮ್ಮಿ. ಅರಕೇರ ರಾಯಚೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 9.6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 50% ಕಮ್ಮಿ. ಮಂಡ್ಯ ಈ ತಾಲೂಕಿನಲ್ಲಿ 5.4 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 49% ಕಮ್ಮಿ. ಹಾಸನ ಈ ತಾಲೂಕಿನಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 49% ಕಮ್ಮಿ. ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ 5.4 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 49% ಕಮ್ಮಿ. ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಈ ತಾಲೂಕಿನಲ್ಲಿ 13 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 49% ಕಮ್ಮಿ. ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಈ ತಾಲೂಕಿನಲ್ಲಿ ಜೂನ್ ನಿಂದ ಜುಲೈ ಅಂತ್ಯದವರೆಗೆ 114 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 48% ಕಮ್ಮಿ. ಚಿಂಚೋಳಿ ಕಲಬುರಗಿ ಜಿಲ್ಲೆಯ ಈ ತಾಲೂಕಿನಲ್ಲಿ 15 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 48% ಕಮ್ಮಿ. ಹುಬ್ಬಳ್ಳಿ ನಗರ ಧಾರವಾಡ ಜಿಲ್ಲೆಯ ಈ ತಾಲೂಕಿನಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 48% ಕಮ್ಮಿ. ಗಜೇಂದ್ರಗಡ ಗದಗ ಜಿಲ್ಲೆಯ ಈ ತಾಲೂಕಿನಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 48% ಕಮ್ಮಿ. ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ಈ ತಾಲೂಕಿನಲ್ಲಿ 7.6 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 48% ಕಮ್ಮಿ. ನೆಲಮಂಗಲ ಬೆಂಗಳೂರು ಉತ್ತರ ಜಿಲ್ಲೆಯ ಈ ತಾಲೂಕಿನಲ್ಲಿ 9.1 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 47% ಕಮ್ಮಿ. ಅಜ್ಜಂಪುರ ಚಿಕ್ಕಮಗಳೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 47% ಕಮ್ಮಿ. ಕೂಡ್ಲಿಗಿ ವಿಜಯನಗರ ಜಿಲ್ಲೆಯ ಈ ತಾಲೂಕಿನಲ್ಲಿ 7.3 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 47% ಕಮ್ಮಿ. ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆಯ ಈ ತಾಲೂಕಿನಲ್ಲಿ 6.9 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 47% ಕಮ್ಮಿ. ಹಿರೇಕೆರೂರು
ಹಾವೇರಿ ಜಿಲ್ಲೆಯ ಈ ತಾಲೂಕಿನಲ್ಲಿ 16 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 47% ಕಮ್ಮಿ. ಸೊರಬ ಶಿವಮೊಗ್ಗ ಜಿಲ್ಲೆಯ ಈ ತಾಲೂಕಿನಲ್ಲಿ 43 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 46% ಕಮ್ಮಿ. ಯಾದಗಿರಿ ಈ ತಾಲೂಕಿನಲ್ಲಿ ಜೂನ್ನಿಂದ ಜುಲೈ ಕೊನೆವರೆಗೆ 15 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 46% ಕಮ್ಮಿ. ಚಿಕ್ಕನಾಯಕನಹಳ್ಳಿ ತುಮಕೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 8.2 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 45% ಕಮ್ಮಿ. ಹೆಚ್ಡಿ ಕೋಟೆ ಮೈಸೂರು ಜಿಲ್ಲೆಯ ಈ ತಾಲೂಕಿನಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 45% ಕಮ್ಮಿ. ಕೆಜಿಎಫ್ ಕೋಲಾರ ಜಿಲ್ಲೆಯ ಈ ತಾಲೂಕಿನಲ್ಲಿ 8.5 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 45% ಕಮ್ಮಿ. ಸವಣೂರು ಹಾವೇರಿ ಜಿಲ್ಲೆಯ ಈ ತಾಲೂಕಿನಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 45% ಕಮ್ಮಿ. ಕೊಪ್ಪಳ ಈ ತಾಲೂಕಿನಲ್ಲಿ 8.4 ಸೆಂಟಿಮೀಟರ್ ಮಳೆಯಾಗಿದೆ. ಇದು ವಾಡಿಕೆಗಿಂತ 45% ಕಮ್ಮಿ. ಸೊ ಫ್ರೆಂಡ್ಸ್, ಇದಿಷ್ಟು ರಾಜ್ಯದ ಬರ ಪೀಡಿತ ತಾಲೂಕುಗಳು ಯಾವುವು. ಈ ಪಟ್ಟಿಯಲ್ಲಿ ನಿಮ್ಮ ತಾಲೂಕು ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.